guys, welcome back to my YouTube channel. So after a long time ನಾನು ಮಾಡ್ತಿದ್ದಕ್ಕೆ ಸೋ ನರ್ವಸ್ ಆಗ್ತಿದ್ದೆ, ಸೊ ಎಕ್ಸೈಟ್ಮೆಂಟ್ ಆಗ್ತಿದೆ. ಸೊ ಇವತ್ತಿನ ಲಾಗ್ ಏನಾಗಿರುತ್ತೆ ಅಂತ ನೋಡಿರ್ತೀರ ಎಲ್ಲರೂ, ಟೆಂಪಲ್ ಲಾಗ್ ಆಗಿರುತ್ತೆ. ಸೊ ನಾವು ಮನೆ ಶಿಫ್ಟ್ ಮಾಡಿದ್ವಿ, ನಾವು ಇದ್ದಿದ್ದು ರೆಂಟ್ ಹೌಸಲ್ಲಿ. ಸೊ ನಾವು ಮನೆ ಶಿಫ್ಟ್ ಮಾಡಿಬಿಟ್ಟು ನಾವು ಈ ಕಡೆ ಅಂದರೆ ಒಂದು ಸ್ವಲ್ಪ ದೂರ ಶಿಫ್ಟ್ ಆದ್ರಿ. ನಾವು ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಸೊ ಬೆಳಗ್ಗಿಂದ ಟೆಂಪಲ್ ರನ್ ಗೈಸ್, ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡ್ರೆ ಬಟ್ ಆಗಿಲ್ಲ. ಸೊ ಬೇಜಾರು ಮಾಡ್ಕೊಂಬಿಡಿ, ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ತಿದೆ ನಮ್ಮ ದೊಡ್ಡಮ್ಮಂದು. ಸೊ ಬೆಳಗಿಂದ ಟೆಂಪಲ್ ರನ್ಗೆ ಬೆಳಗ್ಗೆನೂ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಪಕ್ಕದಲ್ಲೇ ಇದೆ ಆ ದೇವಸ್ಥಾನ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಸೊ ನಮ್ಮ ದೊಡ್ಡಮ್ಮನೂ ಬರ್ತಿದ್ದಾರೆ ಅಂದಿದ್ದಾರೆ, ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ನಾನು ಹೋಗ್ಬಿಟ್ಟು ನಿಮಗೆ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಸೊ ನಿಮಗೂ ವೆಂಕಟೇಶ್ವರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ 3 ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀನೋ ಬಿಡ್ತೀನೋ ಅಂತ ಗೊತ್ತಿಲ್ಲ. ಸೊ ಈ ಕಡೆ ಒಂದು ಕಿಟಕಿ ಸೌಂಡ್ ಇದೆ, ಆ ಕಡೆ ಇವ್ರ ಸೌಂಡ್ ಇದೆ. ನಾನು ಎಲ್ಲತ್ತ ಹೋಗೋಣ. ಸೊ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬೆಳಗ್ಗೆ ಹೋಗ್ಬಿಟ್ಟು ತಿರ್ಗಾ ನಮ್ಮಮ್ಮ ಜೊತೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಮಲ್ಲೇಶ್ವರಂ ಗಂಗಮ್ಮ ದೇವಸ್ಥಾನದಲ್ಲಿ ಸಖತ್ತಾಗಿತ್ತು ಗೈಸ್. ಇವತ್ತು ಜಾತ್ರೆ ಮಹೋತ್ಸವ ನಡೀತಿತ್ತು, ಅಂದರೆ ನಡೀತಿಲ್ಲ ಬಟ್ ಲೈಟಿಂಗ್ಸ್ ಸಖತ್ತಾಗಿ ಹಾಕಿದ್ರು. 18th, 19th, 20 ನೀವು ವಿಸಿಟ್ ಮಾಡಿ, ಸಖತ್ತಾಗಿ ಮಾಡ್ತಾರೆ. ಸೊ ಐ ಥಿಂಕ್ ನಾನು 1 year ಅಷ್ಟೇ ಹೋಗಿದ್ದು, ಅದಾದಮೇಲೆ ನಾನು ಹೋಗಿಲ್ಲ. ಸೊ ಈ ವರ್ಷ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಸ್ಕೂಲ್ ಅಷ್ಟು ಬೇಗ ಸ್ಟಾರ್ಟ್ ಆಗ್ತಿದೆ. ಅದು ಟೈಮಿಂಗ್ ಇದ್ದರೆ ಐ ವಿಲ್ ಗೋ ಕನ್ಫರ್ಮ್, ಬಟ್ ಆ ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಈ ಹೋಮ್ ಟೂರ್ ಲಾಗ್ ಬೇಕಾ ಅಂತ ಕಮೆಂಟ್ ಮಾಡಿ ಗೈಸ್. ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಹಾಗೆ ಹೋಮ್ ಟೂರ್ ಲಾಗ್ ಬೇಕಂತ ಕಮೆಂಟ್ ಮಾಡಿ. ಸೊ ಇನ್ನೊಂದು ಯಾವುದೋ ಅಂದ್ಕೊಂಡಿದ್ದೆ ಲಾಗ್ ಮಾಡೋಣ ಅಂತ, ಬಟ್ ಬರ್ತಾಯಿಲ್ಲ. ಸೊ ಇವಾಗ ಟೈಮ್ ಬಂದು 4 ಹಾಂ ಗೈಸ್ 4:40 ಆಗಿದೆ. ಸೊ 6 o'clock ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಸೊ ಅದುವರೆಗೂ ವೇಟ್ ಆ್ಯಂಡ್ ವಾಚ್. ವೆಲ್ಕಮ್ ಬ್ಯಾಕ್. ಸೊ ಗೈಸ್ ಕಾಯ್ದು ಸಾಕಾಯಿತು. ನಮ್ಮ ದೊಡ್ಡಮ್ಮ ಇನ್ನೂ ರೆಡಿ ಆಗಿದ್ದಾರೆ. ಐ ಥಿಂಕ್ ಮೋಸ್ಟ್ 8 ಗಂಟೆಗೆ ಹೋಗ್ಬೋದೇನೋ, ಬಟ್ ಅಷ್ಟರಲ್ಲಿ ದೇವಸ್ಥಾನ ಓಪನ್ ಆಗಿಬಿಟ್ಟಿದೆ. ಇದು ಬಂದು ಯಾವ ಮನೆ ಅಂದರೆ ಇದು ನಮ್ಮ ದೊಡ್ಡಮ್ಮ ಮನೆ ಪಕ್ಕದ ಮನೆ. ಸೊ ಅಲ್ಲಿ ಫುಲ್ ಇನ್ನೂ ಖಾಲಿ ಇದೆ, ಯಾರೂ ಬಂದಿಲ್ಲ. ಸೊ ಅಲ್ಲಿಗೆ ನನಗೆ ಪೀಸ್ ಆಗಿದೆ, ಬಟ್ ಅಲ್ಲಿ ಆ ಕಡೆ ಹೋದರೆ ಅದು ಮೇನ್ ರೋಡ್ ಕನೆಕ್ಟ್ ಆಗುತ್ತೆ ಆ ವಿಂಡೋ. ಸೊ ಹುಯಿ ಅಂತ ಹೇಳಿ ಹೊಡೆದಿದೆ. ಬಟ್ ನಾನು ಅಟ್ಲೀಸ್ಟ್ 7:31 ಕಾಯ್ದುಬಿಟ್ಟು ನಿಮ್ಗೆ ಹೋಗಿ ನಾನು ತೋರಿಸ್ತೀನಿ, ನಾನೇ ಹೋಗ್ತೀನಿ. ಸೊ ಬಿಕಾಸ್ 8 o'clockಗೆಲ್ಲ ಲಾಸ್ಟ್ ಮಾಡ್ತೇನೆ, ಪೂಜೆ ಮಾಡಲ್ಲ. ಸೊ ಅದಕ್ಕಿಂತ ಹೊರಗಡೆ ಮಾಡ್ಬೋದು. ಸೊ ಅದುವರೆಗೂ ನೋಡಿಕೊಂಡು ನೋಡ್ತೀನಿ ಗೈಸ್. 7:30 ಹೋಗಿ ಗೈಸ್. ನನ್ನ ದೊಡ್ಡಮ್ಮ ಬರ್ತಾ ಇಲ್ಲ. ಬರ್ದೇ ಇರೋ ಕಾರಣದಿಂದ ನಾನೇ ಹೋಗ್ತಾ ಇದ್ದೀನಿ. ಸೊ ಮುಖ ತೊಳ್ಕೊಂಡು ಫ್ರೆಶಪ್ ಆಗಿ ಹೋಗ್ತಾ ಇದ್ದೀನಿ. ಬಟ್ ಏನಂದರೆ ಒಂದು ಪ್ರಾಬ್ಲಮ್, ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಬಟ್ ಐ ಡೋಂಟ್ ನೋ, ಹೋಗ್ಬಿಟ್ಟು ನೋಡೋಣ. ಸೊ ಎಲ್ಲರಿಗೂ ಆ ಕಡೆಯಿಂದ ಮೇನ್ ಗೇಟ್ ಇದೆ, ನಮಗೆ ಈ ಕಡೆನೂ ಹೋಗ್ಬೋದು ನಾವು. ಸೊ ಅಲ್ಲಿ ದೇವಸ್ಥಾನ ಮಾಡೋ ಪೂಜಾರಿ ಮನೆ ಇಲ್ಲೇ. ಸೊ ಅವ್ರದ್ದು ಮನೆ ಇಲ್ಲೇ ಟ್ರಸ್ಟ್ ಅಂತ ಒಂದು ಮನೆ ಕಟ್ಟಿಸಿದ್ದು, ಬಟ್ ನಮಗೆ ಇತ್ತು. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನಂದು ಇನ್ಸ್ಟಾ ಅಕೌಂಟ್ ಇದೆ, ಸೊ ಅದನ್ನು ಕೆಳಗಡೆ ಹಾಕಿರ್ತೀನಿ. ಸೊ ಇವತ್ತು ಕ್ರಿಯೇಟ್ ಮಾಡಿದ್ದು, ಅಂದರೆ ಒಂದು ಅಕೌಂಟ್ ಇತ್ತು ಬಟ್ ನಾನು ಬೇರೆ ಹೆಸರಿಕ್ಕಿದೆ. ಬಟ್ ಇದಕ್ಕೂ ನಾನು ಯೂಟ್ಯೂಬ್ ಚಾನಲ್ ಹೆಸರಿಗೂ ಚೇಂಜ್ ಮಾಡಿದ್ದೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದಕ್ಕೂ ಫಾಲೋ ಮಾಡಿ. ಸೊ ಅದರಲ್ಲಿ ಒಂದು 2-3 ಪೋಸ್ಟ್ ಹಾಕಿದ್ದೀನಿ. ಸೊ ಅದೇ ಹೆಸರು ಬಂದು ಲೈಫ್ ವಿತ್ ವೈಭವ್ ಆ್ಯಂಡ್ ಸುನಂದ. ಸೊ ಇದರಲ್ಲೂ ಅಷ್ಟೇ. ಸೊ ಅದು ತುಂಬ ಲಾಂಗ್ ಆಯಿತು ಅಂತ ನಾನು ಚೇಂಜ್ ಮಾಡಿದ್ದು. ಸೊ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ದೇವಸ್ಥಾನಕ್ಕೆ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ.
ಇದು ಸ್ಟೆಪ್ಸ್. ಹಾಗೆ ಇದನ್ನೇ ದೇವಸ್ಥಾನಕ್ಕೆ ಹತ್ತಿದ್ದೆಲ್ಲ. ಸೊ ದೇವಸ್ಥಾನದಿಂದ ಹೋಗಿ ಹಿಂಗಿಂದ ಹೋಗ್ತೀನಿ. ಇವಾಗಿಂದ ನನ್ನ ಮಗ ಕಾಣಿಸಲ್ಲ. ಸೊ ಜಸ್ಟ್ ಐ ವಿಲ್ ಟೇಕ್ ದ ದೇವಸ್ಥಾನದ ಫೋಟೋ ತೆಗೆಸ್ಕೊಂಡು ಹೋಗ್ತೀನಿ ನಿಮಗೆ. ಸೊ ನೋಡೋಣ, ಯಾರು ಇಲ್ಲಾದರೆ ಮಾಡ್ಕೊಂಡು. ಸೊ ಎಲ್ಲರಿಗೂ ಇದೆ ಒಂದು ನಿಮಿಷ ಇರೋದು ಮೇನ್ ಗೇಟು, ಬಟ್ ನಾವು ಈ ಮನೆಯಲ್ಲಿರೋದ್ರಿಂದ ನಮಗೆ ಹಿಂಗಿಂದ ಹೋಗ್ಬೋದು. ಸೊ ನೋಡಿ, ನಮಗೆ ಈ ಎಂಟ್ರೆನ್ಸ್ ಇದೇ ನಾನು ತೋರಿಸಿದ ದೇವಸ್ಥಾನ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇದೇ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ. ಸೊ ಬನ್ನಿ ಹೋಗೋಣ. ಸೊ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು 3rd or 4th ಟೈಮ್. ಸೊ ಇದೇ ವೆಂಕಟೇಶ್ವರ ದೇವಸ್ಥಾನ, ಇದೇ ವೆಂಕಟೇಶ್ವರ. ಸೊ ಇದಕ್ಕೆ ನಾನು ಹಿಂದೆ ಇದ್ರೂ ನೀವು ಯಾಕೆ ಇಷ್ಟು ಸತಿ ದಿನ ಬಂದು ಹೋಗ್ಬೋದು ಅಂದರೆ, ಬಟ್ ಸಿಚುವೇಶನ್ ಆ ಥರ ಇರುತ್ತೆ. ಸೊ ಬರೋಕ್ಕಾಗದೇ ಇರೋ ಥರ ಇರ್ತದೆ. ಸೊ ಅದನ್ನೆಲ್ಲ ನಾವು ಮೀರಿಸಿ ಬರ್ತಾ ಇರ್ತೀರಿ. ಸೊ ಇದೇ ದೇವಸ್ಥಾನ, ಇವರ ಪೂಜಾರಿ ಮನೆಯೂ ಪಕ್ಕದಲ್ಲೇ ಇರೋದು. ಸೊ ನಿಮಗೂ ಬ್ಲೆಸ್ಸಿಂಗ್ಸ್ ಇಲ್ಲಿ ದೇವ್ರದ್ದು. ಸೊ ಇಲ್ಲಿ ಈ ಕಡೆ ಒಂದು ದೇವಿ ಇದೆ. ಸೊ ಆ ಕಡೆ ಒಂದು ಗಣಪತಿ ಇದೆ. ಸೊ ಬೆಳಗ್ಗೆ ಬಂದಾಗ ಗೈಸ್ ನಾನು ನಾನು ಕೇಳ್ತಿದ್ದೆ, ನನ್ನದು ಏನಿದೆ ಬ್ಲೆಸ್ಸಿಂಗ್ ಸಿಕ್ತು ನನಗೆ. ಆ ಕಡೆ ಹೂವು ಅರ್ಚನೆ ಮಾಡಿದರು, ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ಆಗಿದ್ದ ಟೈಮ್ಗೆ ನಾನು ಹೋಗಿದ್ದೆ. ಆವಾಗ ಅವರು ಇದು ಮಾಡಿದ್ರು, ಆರತಿ ಮಾಡಿದ್ರು. ಆವಾಗ ಆಚೆ ತೊಗೊಂಡ್ರು ಪಟಕತ್ತ ಹೂವು ಕೊಡ್ತು. ಹೆಂಗಾಗೋಯ್ತು, ಮೈಯೆಲ್ಲ ಜುಮ್ ಅನಿಸ್ತದೆ. ಸೊ ದೇವರಿದೆ, ಸಾಕ್ಷಾತ್ ದೇವರು. ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿ ಈ ದೇವಸ್ಥಾನಕ್ಕೆ ಅಂತ ಹೇಳ್ತಾ, ಇಲ್ಲಿ ಅದೇ ಪಕ್ಕದಲ್ಲಿ ವೆಂಕಟೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಇಲ್ಲೊಂದು ಗಣೇಶ ದೇವಸ್ಥಾನ ಇದೆ. ಸೊ ಹಿಂಗೆ ಹೋದರೆ ಅದೇ ಮನೆ. ಸೊ ಅಲ್ಲಿಂದ ನಾನು ಒಳ್ಳೆ ನೋಡ್ತೀನಿ. ಸೊ ಇದೆ. ಸೊ ಇದೆ ಹಿಂದೆಗಡೆದು ಬ್ಯಾಕ್. ಸೊ ಅದೇ ಗೈಸ್, ಅಲ್ಲಿ ಅದೇ ಮನೆ. ಇದೇನು ದೇವ್ರತೆ ಗೊತ್ತಿಲ್ಲ, ಬಟ್ ಗೊತ್ತಿರೋ ಕಮೆಂಟ್ ಮಾಡಿ ಗೈಸ್. ಬರೋ ಅರ್ಜೆಂಟಲ್ಲಿ ಕುಂಕುಮನೆ ಕೊಡೋದು ಮಾಡ್ತಿದ್ದೆ. ಸೊ ನಾನು ಇಲ್ಲೊಂದು ಕುತ್ಕೊಂಡಿದ್ದಾಗ ಪೀಸಾಗಿತ್ತು. ಸೊ ಇವಾಗ ಮನೆಗೆ ಹೋಗಿ ಹಿಂದಿ ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಮುನೇಶ್ವರ ಲಾಗ್ ಅಂದರೆ ಏನು ಮುನೇಶ್ವರದ ಲಾಗ್ ಮಾಡಿದ್ದೆ, ಮನೆ ದೇವ್ರ ಲಾಗು. ಬಟ್ ಅದು ಕರೆಕ್ಟಾಗಿ ಬಂದಿಲ್ಲ. ನಿಮ್ಗೇನಾನ ಅದರಲ್ಲಿ ವಾಯ್ಸ್ ಕೇಳಿಸಿಲ್ಲ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ನಾನು ಅದನ್ನು ಕರೆಕ್ಟ್ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಮಿಸ್ಟೇಕ್ ಆಗಿದೆ, ಇದನ್ನು ಕಮೆಂಟ್ ಮಾಡಿ. ಸೊ ಐ ವಾಂಟ್ ಬೈಕ್ ತೊಗೊಳಕ್ಕೆ ಯಾವ್ದಾರು ನಿಮ್ಮದು ಬ್ರ್ಯಾಂಡ್ ಇದೆ ಕಮೆಂಟ್ ಮಾಡಿ ಗೈಸ್. ನಾನು ಅತಿ ಶೀಘ್ರದಲ್ಲೇ ತಗೋತೀನಿ. ಸೊ ನಿಮಗೆ ಗೊತ್ತಿರೋಂಥ ಬ್ರ್ಯಾಂಡ್ ಇದ್ದರೆ ಕಮೆಂಟ್ ಮಾಡಿ. ಸೊ ಐ ವಿಲ್ ಟೇಕ್ ಇಟ್. ಸೊ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋದು ಲೇಟು. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ನಾನು ಮಾಡಿರೋ ಈ ಲಾಗಲ್ಲಿ ಏನೋ ಮಿಸ್ಟೇಕ್ ಇದ್ದರೆ, ಸೊ ವಾಯ್ಸ್ ನಿಮಗೆ ನೀಟಾಗಿ ಹೇಳ್ತಾ ಇದ್ದರೆ ಕಮೆಂಟ್ ಮಾಡಿ. ನಾನು ಅದನ್ನು ಕರೆಕ್ಟ್ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಅದನ್ನು ಮೈಕ್ ಬ್ರ್ಯಾಂಡ್ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಬಜೆಟ್ ಫ್ರೆಂಡ್ಲಿಯಾಗೂ ಇರಬೇಕು, ಹಾಗೆ ಸ್ವಲ್ಪ ಚೆನ್ನಾಗಿ ಇರಬೇಕು. ಸೊ ಆ ಥರದ್ದಿದ್ದೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ವೈಭವ್.